ಅದು ಮಾಡಿದ್ದಾರೆ ಸಂತೋಷ್ ಹೆಗ್ಡೆ ಲೋಕಾಯುಕ್ತರು ಕರ್ನಾಟಕ ಒಂದು ತಮ್ಮಲ್ಲಿ ಭಾಳ ಸಂತೋಷನಾ ಬೇಗ ಜಲ್ದಿ ಬಾಸು ನೋಡಿ. ಭಾಳ ಬಿರುದುಗಳು ತಗೊಂಡು ಭಾಳ ಹೆಸರು ಮಾಡಿ ಸಬ್ ಇನ್ಸ್ಪೆಕ್ಟರ್ ಒಬ್ರು ನಮಗೆ ಹೆಮ್ಮೆ ಅನಿಸುತ್ತೆ. ಇವ್ರು ನಾನು ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳೋದಲ್ಲಿ ಈ ಥರ ಗೌರವಯುತವಾಗಿ ಗೌರವ ಕೊಡೋಣ ಅಂತ ನನ್ನ ಆಸೆ ಅಣ್ಣ. ಆರಕ್ಷಕರ ರತ್ನ ಲೋಕಾಯುಕ್ತರು ಲೋಕಾಯುಕ್ತರು ಸಂತೋಷ್ ಹೆಗ್ಡೆ ಅವರು ಅಶೋಕ ಹೋಟ್ಲಲ್ಲಿ ಪಾರ್ಟಿ ಅಣ್ಣ ನನಗೆ ಅದರಲ್ಲಿ ಹೊಡೆಯಕ್ಕೆ ಬರಲ್ಲ, ಆದರೂ ಏನೋ ಹಿಂಗೆ ಅಂತೀರಂತ ಇದಂತೀರಣ್ಣ. ಇದೆಲ್ಲ ಹೊಡೆಯೋಷ್ಟು ಶಕ್ತಿ ಇಲ್ಲ. ದೇಶ ಕಾಯ್ದು ಎಷ್ಟು ಮುಖ್ಯನೋ ಜನ ಕಾಯ್ದು ಅಷ್ಟೇ ಮುಖ್ಯ. ಯಾಕಂದರೆ ಜನ ಕಾದ ನಿಮ್ಗೆ ಗೊತ್ತು ಜನ ಸಮಸ್ಯೆ ಏನು ಅಂತ. ಈಗ ನಾವು ಕ್ಷಣಕಾಲ ಹೆಲ್ಪ್ ಮಾಡ್ತೀವಿ ಏರಿಯಾದಲ್ಲಿ ಅಣ್ಣ ಆ ವ್ಯವಸ್ಥೆ ಬಿಟ್ಟು ಅವ್ರು ಸಪೋರ್ಟ್ ಮಾಡ್ಬೋದು. ಇಲ್ಲ, ನೀವು ಹೇಳಿದ ನೇಚರಲ್ಲಿ ನಡೀತಾ ಇರೋದು ಈಗ ಪ್ರೆಸೆಂಟ್ ಏನಿದೆ ಎಲ್ಲ ಆಗ್ತಾ ಇದೆ. ನಾವು ಹೊಸ ಕೆಲಸಕ್ಕೆ ಸೇರಿದಾಗ ಡೈವರ್ಸ್ ಅಂದರೆ ಒಂದು 10 ಫ್ಯಾಮಿಲಿ ಬರೋದು. ಈಗ ಕೌಟುಂಬಿಕ ನ್ಯಾಯಾಲಯ ಅಂತಿದೆ ಬೆಂಗಳೂರಲ್ಲಿ 5,000 ಜನ ಕೌನ್ಸಿಲಿಂಗ್ ಮಾಡಿ ಹುಡುಗಿನೇ ಅಂತ ಕೊಡಬೇಕು. ಮಗುವಿನ ಚೈನ್ ಬಿದ್ದೋಯ್ತು, ಅದಕ್ಕೂ ಭಾರಿ ಕಷ್ಟ. ಈಗ ನೀವಲ್ಲಿ ಆರಕ್ಷಕರಾಗಿರಲ್ಲ, ಪೊಲೀಸ್ ಆಗಿರಲ್ಲ, ಅಲ್ಲಿ ನಿಮ್ಮ ಜನ ಒಳ್ಳೆ ಮೆಸೇಜ್ ಮಾಡ್ತಾರೆ, ಬ್ಯಾಡ್ ಮೆಸೇಜ್ ಮಾಡ್ತಾರೆ. ನೀವು ಜೋರಿಲ್ಲ ಅಂದ್ರೆ ಜನ ನೀವು ಎದುರ್ತಾರೆ, ಎದುರ್ತಾರೆ ಇದ್ರಲ್ಲ. ಈಗ ಸಾಮಾನ್ಯ ಪೊಲೀಸ್ ಇಲ್ಲ ಅಂದ್ರೆ ಜನಗಳು ರೋಡ್ ಬೆಂಗಳೂರಿಗೆ ಡೈಲಿ 5 ಮಾಡ್ಲಾಗ್ತದೆ ಅಲ್ವಾ. ಈಗ ಪೊಲೀಸ್ ಇಲ್ಲ ಅಂದ್ರೆ ಜನ ಏನು ಮಾಡ್ಬೇಕಾಯ್ತು? ಹಾಂ, ನಿಮ್ಮನ್ನು ಏನಂತ ಹೇಳ್ತಾರೆ? ನೀವು ಕಂಡೀಷನ್ ಇರುತ್ತೆ, ಪೊಲೀಸರು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ನೀವು ಕಂಡೀಷನ್ ಇರುತ್ತೆ, ಇಲ್ಲಿ ನಾವು ಜೋರೋದಕ್ಕೆ ನನ್ನೆಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಹಾಂ, ಜನಸೇವೆ ಮಾಡಿದ್ರು ಏನೋ ಹೆಸರು ಅದು ಏನು ದುಡ್ಡು ಕೊಟ್ಟಿರೋದು ನೋಡಿ. ಬಸವರಾಜಣ್ಣ ಅಂತ ಹೇಳಿ ಇಲ್ಲಿ ಡ್ಯೂಟಿ ಇದ್ದೀರ ನೀವು? ಇಲ್ಲಿ ಬೆಂಗಳೂರು ಯಾವ ಬೆಂಗಳೂರು ಯಲಹಂಕ ಡ್ಯೂಟಿ ಮಾಡಿರ್ತಾರೆ. ಬಸವರಾಜಣ್ಣ ಆರಕ್ಷಕ ರತ್ನ ಅಂತ ಬಿರು ತೊಗೊಂಡಿದ್ದಾರೆ ಪುಣ್ಯಾತ್ಮ. ಲೋಕಾಯುಕ್ತ ಸಂತೋಷ ಹೆಗಡೆ ಅವ್ರು ಕೊಟ್ಟಿರ್ತಾರೆ, ಹೆಗಡೆ ಅವ್ರು ಕೊಟ್ಟಿರ್ತಾರೆ ಇವ್ರಿಗೆ. ಆದರೆ ಈ ಪುಣ್ಯಾತ್ಮ ನಾನು ಅಂತರು ಅಂತ ಹೇಳ್ಕೊಂಡೆಲ್ಲ ನಾವೇ ಗುರುತಿಸಿ ಮಾತಾಡ್ತಿದ್ವಿ. ರೈತರಾಗಬೇಕು ಅಂತ ಬಂದ ಪುಣ್ಯಾತ್ಮ. ಒಂದೇ ಸರಿ ಈ ಪುಣ್ಯಾತ್ಮರಿಗೆ ನಾವು ಜೋರ ಹಿಂಗೆ ಅಂತೀನಿ, ನೀವು ಸಾಧ್ಯವಾದ್ರೆ ಹಿಂಗೆ ಅನ್ನಿ. ಸಾಯಂಕಾಲ ಬಿರಿಯಾನಿ ಎಣ್ಣೆ ಕೊಡ್ತೀನಿ, ಜೋರ ಅನ್ನಿ. ಗೌರವವಾಗಿ ಕೊಡೋಣ, ಗೌರವವಾಗಿ ಅಣ್ಣ. ಭಾಳ ಸಂತೋಷ. ಹಾಗೆ ನಾಳಿಕ್ಕಿಲ್ಲಿ ನಾಡ್ದು ಅಂದರೆ ಭಾನುವಾರ ದಿವಸ ನಾನು ಹುಟ್ಟಿದ ದಿವಸ ಇನ್ನು ಅಡ್ವಾನ್ಸ್ ನಾನು ಆಶೀರ್ವಾದಿದ್ದೀನಿ ಅಣ್ಣ. ಏನು ಹೆಂಗೆ ಅಂತೀರ ಹಂಗಣ್ಣ? ಸೆಲೆಕ್ಟ್ ಮಾಡ್ರಲ್ಲೇ ಅಣ್ಣ, ಜೋರ ಒಂದ್ಸರಿ ಜೋರಾಗಿ. ನಿಮ್ಮ ಸೇವೆ ಇದು ಇವರೊಬ್ಬರೇ ಅಲ್ಲ, ಅಣ್ಣ ಒಬ್ಬರೇ ಅಲ್ಲ, ಈ ಥರ ಸಾವಿರಾರು ಜನ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ. ನಾವು ಎಲ್ಲರಿಗೂ ಬಂದು ನಿಮಗೆ ಸನ್ಮಾನ ಮಾಡೋಕ್ಕಾಗಲ್ಲ. ಇಲ್ಲಿಂದಲೇ ನಿಮ್ಗೊಂದ್ಸರಿ ಇದೇನೋ ನಿಮ್ಮ ಈ ಥರ ಮತ್ತಿದು ಕೇಳ್ಕೊಂಡಿದ್ದೆ ಈ ಥರ ಇಲ್ಲಿಂದಲೇ ನನ್ನ ಕಡೆಯಿಂದ ಹಿಂಗೆ. ಯಾಕೆಂದರೆ ಎಷ್ಟೋ ಜನ ಇದ್ದಾರೆ ಸಾಕಷ್ಟು ರೋಡುಗಳನ್ನ ಪುಂಡ್ರನ್ನ ಅಡ್ಸೋಂಥ ಶಕ್ತಿ ಇರೋಂಥವ್ರು, ಅಡ್ಸೋಂಥ ಧೀರ ಯೋಧರು ಇದ್ದಾರೆ. ಯೋಧರು ಅಂದರೆ ಬರೀ ದೇಶ ಕಾಯಬೇಕು ಅಂತಿರಲಿಲ್ಲ, ಎಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ. ನಿಮಗೆಲ್ಲ ನನ್ನ ಕಡೆಯಿಂದ ಒಂದ್ಸರಿ ಹಿಂಗೆ ಕರೆಕ್ಟಾ ಹೋಗ್ತೇನಾ? ನಂಬರ್ ತಗೋಣ, ಅಲ್ಲಿ ಹೇಳಿ ನಾನು ಹೇಳಿದೆ ಅಂತ ಹೇಳಿದೆ ಅಂತ ಹೇಳೋಣ. ಈ ದುರ್ಗಾ ಸಾಕು ಇದ್ದೆ ಅಣ್ಣ ಹೇಳಿದ್ರು ಅಂದ್ರೆ ಅವ್ರು ನಿಮ್ಗೆ ಸೊಸೆ ವ್ಯವಸ್ಥೆ ಮಾಡ್ತಾರೆ, ಒಳ್ಳೆ ಸೊಸೆ ಕೊಡ್ತಾರೆ. ಇನ್ನ ಯಾರಿಗೆ ಕೈ ನೋಯುತ್ತೆ, ಕಾಲು ನೋಯುತ್ತೆ, ಮಂಡಿ ನೋಯುತ್ತೆ, ಸೊಂಟ ಐತೆ ಅಂತ ಬಂದಿದ್ರೆ, ಕೈ ನೋವು, ಕಾಲು ನೋವು, ಮಂಡಿ ನೋವು, ಸೊಂಟ ಐತೆ